ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಚಿವ ಈಶ್ವರ್ ಖಂಡ್ರೆ ಸರ್ಕಾರದ ಗ್ಯಾರಂಟಿಗಳ ಹೆಸರಿನಲ್ಲಿ ಜನರನ್ನು ಮರಳು ಮಾಡುವ ಕಾರ್ಯ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಆರೋಪಿಸಿದ್ದಾರೆ. ಬಾಲ್ಕಿ ಪಟ್ಟಣದಲ್ಲಿ ದಿನಾಂಕ 4/5/2024ರಂದು ಸಾಯಂಕಾಲ 6 ಗಂಟೆಗೆ ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿ ಅಭಿಮಾನಿಗಳು, ಕಾರ್ಯಕರ್ತರು, ಮುಖಂಡರು ಮತ್ತು ವಿಶೇಷವಾಗಿ ಪ್ರಧಾನಿ ಮೋದಿಜಿಯವರ ಅಭಿಮಾನಿಗಳು ಹಳೆ ಬಾಲ್ಕಿಯಿಂದ ಬಸ್ ಸ್ಟ್ಯಾಂಡ್, ಅಂಬೇಡ್ಕರ್ ವೃತ್ತದ ಮೂಲಕ ಗಾಂಧಿ ವೃತ್ತದವರೆಗೆ ಬೀದರ್ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪಾದಯಾತ್ರೆ ಮೂಲಕ ಬಿರುಸಿನ ಮತಯಾಚನೆಯನ್ನು ಮಾಡಿದ್ದಾರೆ. ಮತಯಾಚನೆ ಅಂಗವಾಗಿ ಗಾಂಧಿ ವೃತ್ತದಲ್ಲಿ ಬಹಿರಂಗವಾಗಿ ಕಾಂಗ್ರೆಸ್ ಸರ್ಕಾರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ವಿರುದ್ಧ ಮತ್ತು ಬೀದರ್ ಜಿಲ್ಲೆಯ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನು ಮಾಡಿದರು. 60 ವರ್ಷ ಮಾಡಿರುವ ಕಾಂಗ್ರೆಸ್ ಸರ್ಕಾರದ ಇತಿಹಾಸವನ್ನೇ ಬಿಜೆಪಿಯ ಲೋಕಸಭಾ ಅಭ್ಯರ್ಥಿ ಭಗವಂತ ಖೂಬಾ ಎಳೆಯಾಗಿ ವಿವರಣೆಯನ್ನು ನೀಡಿದ್ದು, ನಾನು 10 ವರ್ಷದಲ್ಲಿ ಮಾಡಿರುವ ಬೀದರ್ ಲೋಕಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಯಾವ ರೀತಿಯಾಗಿದೆ ಎಂಬುದು ಒಂದೊಂದಾಗಿ ಗಾಂಧಿ ವೃತ್ತದಲ್ಲಿ ಬಹಿರಂಗವಾಗಿ ಸಾರ್ವಜನಿಕರ ಮುಂದೆ ಕೂಲಂಕುಷವಾಗಿ ಹೇಳಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರೇ, ನಿಮ್ಮ ಕುಟುಂಬದ ರಾಜಕೀಯದಲ್ಲಿ ಮಾಡಿರುವ ಕಾರ್ಯಗಳು ಯಾವುವು? ಇದು ಎಲ್ಲ ಮತದಾರರಿಗೆ ಗೊತ್ತಿದೆ ಎಂದು ಗುಡುಗಿದ ಅವರು, ಬಾಪ್ 1 ನಂಬರಿ ಬೇಟಾ 10 ನಂಬರಿ ಎಂಬುದನ್ನು ಮರೆಯಬೇಡಿ. ಹಾಗೂ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಅವರು ಕೂಡ ತನ್ನ ಅವಧಿಯಲ್ಲಿ ಮಾಡಿರುವ ಕಾರ್ಯಗಳು ಹಾಗೂ ಬಿಜೆಪಿ ಸರ್ಕಾರದಲ್ಲಿ ಆಗಿರುವ ಒಳ್ಳೆ ಕೆಲಸಗಳು ಯಾವ ಸರ್ಕಾರ ಕೂಡ ಮಾಡಿಲ್ಲ ಎಂದು ಹೇಳಿದರು. ಅದೇ ರೀತಿ ನಾರಂಜ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಡಿ.ಕೆ. ಸಿದ್ದರಾಮ್ ಅವರು ಬೀದರ್ ಜಿಲ್ಲೆಯ ಲೋಕಸಭಾ ಮತದಾರರಲ್ಲಿ ಮತ್ತೊಮ್ಮೆ ಮೋದಿ ಅವರಿಗೆ ಪ್ರಧಾನಿ ಮಾಡಬೇಕೆಂಬುದು, ಬಿಜೆಪಿ ಅಭ್ಯರ್ಥಿಯಾದ ಭಗವಂತ ಖೂಬಾ ಅವರಿಗೆ ಮತದಾನ ಮಾಡಬೇಕೆಂದು, ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ತರಬೇಕೆಂದು, ಯಾವುದೇ ಹಣ, ಸಾರಾಯಿ ಆಮಿಷಕ್ಕೆ ಒಳಗಾಗದೆ ನಿಮ್ಮ ಮತದಾನ ಹಕ್ಕನ್ನು ನಿಜವಾದ ಒಳ್ಳೆಯ ಅಭ್ಯರ್ಥಿ ಭಗವಂತ ಖೂಬಾ ಅವರನ್ನು ಮತವನ್ನು ನೀಡಬೇಕೆಂದು ಎಲ್ಲರಿಗೆ ಕಾಲಿಗೆ ಬಿದ್ದು ನಮಸ್ಕರಿಸುತ್ತೇನೆ ಎಂದು ಮನವಿಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಬಾಲ್ಕಿ ಮಂಡಲ ಅಧ್ಯಕ್ಷ ವೀರಣ್ಣ ಕಾರಬಾರಿ, ಶಿವರಾಜ್ ಗಂದಗೆ, ಪ್ರಸನ್ನ ಖಂಡ್ರೆ, ಶಿವರಾಜ್ ಗಂದಗಿ, ಉಸ್ತುವಾರಿ ಅನಿಲ್ ಭೂಸಾರೆ, ಸಂಘಟನಾ ಪ್ರಭಾರಿ ಸುಧೀರ್ ಕಾಡಾದಿ, ನಾಗನಾಥ್ ಬಗದ್ದೂರೆ, ಬೀದರ್ ಲೋಕಸಭಾ ಮಂಡಲ ಸಂಚಾಲಕ ಗೋವಿಂದರಾವ್ ಬಿರಾದಾರ್, ಸಹ ಸಂಚಾಲಕ ಜಗನ್ನಾಥ್ ಬಿರಾದಾರ್, ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಸಂಜು ಪಾಟೀಲ್, ನಿಗಮರಾವ್ ಮಾನಕರಿ, ಜಿಲ್ಲಾ ಕಾರ್ಯದರ್ಶಿಗಳಾದ ಸುರೇಶ್ ಬಿರಾದಾರ್, ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಸುರೇಶ್ ಹುಬ್ಳಿಕರ್, ಉತ್ತಮ್ ಪುರಿ, ಪ್ರಮುಖರಾದ ಬಾಬುರಾವ್ ಕಾರ್ಬಾರಿ, ಚನ್ನಬಸವ್ ಬಳತೆ, ಅನಂತ್ ಬಿರಾದಾರ್, ಬಾಬುರಾವ್ ಧೂಪೆ, ಪ್ರಭುರಾವ್ ಧೂಪೆ ಬಿರಾದಾರ್, ರವಿ ಕಣಜೆ, ಸತೀಶ್ ಚಾಂದಿವಾಲೆ, ಅಶೋಕ್ ಪಾಟೀಲ್, ಶಿವರಾಜ್ ಪಾಟೀಲ್, ಸಂಜು ಸಿಂಧೆ, ಸಂಗಮೇಶ್ ಟೆಂಕಾಳೆ, ಕೆಡಿ ಗಣೇಶ್, ಸಂಗಮೇಶ್ ಕಾರ್ಮುಂಗೆ, ಡಾಕ್ಟರ್ ಜಗದೀಶ್ ಭೂರೆ ಮತ್ತು ಮಹಿಳಾ ಕಾರ್ಯಕರ್ತ ಸಹೋದರಿಯರು, ಶಕ್ತಿ ಕೇಂದ್ರದ ಪ್ರಮುಖರು, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ವಿವಿಧ ಮೋರ್ಚಾಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಚುನಾಯಿತ ಪ್ರತಿನಿಧಿಗಳು ಹಾಗೂ ಅನೇಕ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದ್ದರು. ಸೇರಿದಂತೆ ಈ ಪಾದಯಾತ್ರೆಯಲ್ಲಿ ಹಲವಾರು ಜನರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಸತೀಶ್ ಕುಮಾರ್. ಕರೆದಾಗ ಇನ್ವಿಟೇಷನ್ ಕೊಟ್ಟಾಗ ಹೋಗಿಲ್ಲ. ಇಲ್ಲಿ ಬಿ ಢೋಂಗಿ ರಾಹುಲ್ ಗಾಂಧಿಗಳಿದ್ದಾವ. ಒಂದು 2 ವರ್ಷ ಆಯ್ತು ರಾಮ್ ಫೋಟೋ ಬಂದು ಸಾರ್ವಜನಿಕವಾಗಿ ಪೂಜೆ ಮಾಡ್ಲಿಕ್ಕೆ ಚಾಲ ಮಾಡಿದ್ರು. 2 ವರ್ಷ ಕೆಳಗೆ ಅವ್ರಿಗೆ ಗೊತ್ತಿದ್ದಿಲ್ಲ ರಾಮ್. ಅಲ್ಲಿಗೆ ಸರಿ ಬಂದ. ಜೈ ಶ್ರೀರಾಮ್, ಜೈ ಶ್ರೀರಾಮ್. किसी का पीछे लगने का हमारा नसीब में। पार यात्रा में हमने पीछा छोड़ा नहीं, हमने पीछा छोड़ा नहीं। भ्रष्टाचारियों को पीछा नहीं छोड़ेंगे, परिवारवाद की राजनीति करने वालों को पीछा नहीं छोड़ेंगे, विकास का विरोध करने वालों को पीछा नहीं छोड़ेंगे, झूठ बोलने वालों को हम पीछा नहीं छोड़ेंगे।
जातिवाद करने वालों को पीछा नहीं छोड़ेंगे। और पीछा तुम छोड़ने वाले है ही नहीं। और 10 साल से पीछा छोड़ा नहीं तो आज तक एक जॉब नहीं दे सका। ಇಂದಿನ ಈ ಒಂದು ಪಾದಯಾತ್ರೆ ಮೂಲಕ ಮತಯಾಚನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಕ್ಷೇತ್ರದ ಮಾಜಿ ಜನಪ್ರಿಯ ಶಾಸಕರಾದ ಪ್ರಕಾಶ್ ಖಂಡ್ರೆ ಅವರೇ, NSSಕೆಯ ಅಧ್ಯಕ್ಷರಾದಂತಹ ಸಿದ್ದರಾಮಯ್ಯ ಅವರೇ, ಅದರಲ್ಲಿ ವಿಶೇಷವಾಗಿ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ್ರೆ ಅವರು ಎಲ್ಲಿ ಹೋದಲ್ಲಿ ಎಲ್ಲಿ ಬಂದಲ್ಲಿ 4-6 ಪ್ರಶ್ನೆಗಳನ್ನು ನನಗೆ ಹಾಕಿದೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಬಾಲ್ಕಿಯಲ್ಲಿ ಗಾಂಧಿ ಚೌಕಿನಲ್ಲಿ ಬಂದಿದ್ದೀನಿ, ನಿಂತು ಉತ್ತರವನ್ನು ಕೊಟ್ಟಿದ್ದೀನಿ. 10 ವರ್ಷದಿಂದ ತೂಬಾ ಅವರ ಕೊಡುಗೆ ಬೀದರ ಜಿಲ್ಲೆಗೆ ಶೂನ್ಯ ಅನ್ನುವಂಥದ್ದು. ಒಂದು ಶೂನ್ಯದ ಬೆಲೆ ನಿಮಗೆ ಗೊತ್ತಿರಲಿಕ್ಕಿಲ್ಲ, ಅಥವಾ ಶೂನ್ಯದ ಹೀಗೆ ಪಡೆದು ಹಲವಾರು ಯೋಜನೆಗಳ 100 ಯೋಜನೆಗಳನ್ನು ನನ್ನ ಜಿಲ್ಲೆಗೆ ತಂದಿದೆ. 1 ಲಕ್ಷ ಕೋಟಿಗೆ ಹೆಚ್ಚು ಹಣದ ಅನುದಾನವನ್ನು ತಂದು ನನ್ನ ಜಿಲ್ಲೆ ಅಭಿವೃದ್ಧಿಯನ್ನು ಮಾಡಿದ್ದೇನೆ. ಮತ್ತೊಮ್ಮೆ ಹೇಳ್ತೀನಿ, ಕೇಳಬೇಕು. 1 ಲಕ್ಷ ಕೋಟಿಗೆ ಹೆಚ್ಚು ಅನುದಾನವನ್ನು ತಂದು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಿದ್ದೇವೆ. ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದ ಅನೇಕ ಸಾಮಾಜಿಕ ಸುರಕ್ಷತೆ ಯೋಜನೆಗಳನ್ನು 65 ವರ್ಷಗಳ ಕಾಲ ಕಾಂಗ್ರೆಸ್ ಜಿಲ್ಲೆ ಶಾಸನವನ್ನು ಮಾಡಿದಂಥದ್ದವರು ನಿಮಗೆ ವಿಕಾಸದ ಅರಿವನ್ನ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದ ಬಡವರಿಗಾಗಿ, ಈ ದೇಶದ ಮಹಿಳೆಯರಿಗಾಗಿ, ಈ ದೇಶದ ರೈತರಿಗಾಗಿ, ಈ ದೇಶದ ಯುವ ಪೀಳಿಗೆಗಾಗಿ ಹಲವಾರು ಯೋಜನೆಗಳನ್ನು ಕೊಟ್ಟು ಇವತ್ತು ದೇಶದಲ್ಲಿ 81 ಕೋಟಿ ಜನ ನರೇಂದ್ರ ಮೋದಿ ಅವರ ಸರ್ಕಾರದ ಲಾಭಗಳನ್ನು ಪಡೆದ ಲಾಭ. ಇಷ್ಟೆಲ್ಲ ಯೋಜನೆಗಳನ್ನು ನಾವು ತರಬೇಕಾದ್ರೆ 60 ವರ್ಷಗಳ ಕಾಲ ನೀವು ಕೇಂದ್ರದಲ್ಲಿ ಸರ್ಕಾರವನ್ನು ಆಳಿದ್ರಿ, ಯಾಕೆ ಮಾಡಲಿಲ್ಲ ಅನ್ನೋದು ನನ್ನ ಪ್ರಶ್ನೆ ಇದೆ. ದೇಶದ ರೈತರಿಗೆ 25 ಯೋಜನೆಗಳನ್ನು ಕೊಟ್ಟಿದೆ, 25 ಯೋಜನೆಗಳನ್ನು ಕೊಟ್ಟಿದೆ. ಪ್ರಧಾನಮಂತ್ರಿ ಸಾಮಾನ್ಯ ನಿಧಿ ಯೋಜನೆ ಮುಖಾಂತರ ಪ್ರತಿ ವರ್ಷ 6,000 ರೂಪಾಯಿ ಕೊಡ್ತಾ ಇರುವುದು ನರೇಂದ್ರ ಮೋದಿ ಅವರ ಸರ್ಕಾರ. ಅವರೊಬ್ಬ ವಿಶ್ವನ ಒಂದು ಶಕ್ತಿಶಾಲಿ ರಾಷ್ಟ್ರವನ್ನು ತೋರಿಸಿಕೊಟ್ಟಿದ್ದಾರೆ. ಆದರೆ ಈ ದೇಶ 60 ವರ್ಷ ಕಾಂಗ್ರೆಸ್ನವರೇನದ ಈ ದೇಶ ಆಳಿದ. ಈ ದೇಶ ಪರಿಸ್ಥಿತಿ ಹೇಗೆ ಇಟ್ಟಿದಾರಂದ್ರೆ ಬರೀ ಏನದ 60 ವರ್ಷ ಜೈ